ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ದಿಂಡ್ಗಲ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅದು ದಿಂಡ್ಗಲ್ ಬಿರಿಯಾನಿ ಪೇಸ್ಟನ್ನ ಉಪಯೋಗಿಸಿ. ಇದು ಬ್ಯಾಚುಲರ್ಗಂತೂ ತುಂಬಾ ಈಸಿ. ಎಲ್ಲರೂ ಕೂಡ ಸುಲಭವಾಗಿ ಮಾಡ್ಕೊಬೋದು. ಈ ಪೇಸ್ಟ್ ಒಳಗೇ ಈರುಳ್ಳಿ ಆಗಲಿ, ಟೊಮೊಟೊ, ಮೊಸರು ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಆಲ್ರೆಡಿ ಆ್ಯಡ್ ಆಗಿರುತ್ತೆ. ನಾವು ಏನೂ ಹಾಕೋದು ಅವಶ್ಯಕತೆ ಇರೋದು ಮತ್ತು ಮಸಾಲ ಐಟಮ್ಸ್ ಕೂಡ ಆ್ಯಡ್ ಆಗಿರುತ್ತೆ. ಮತ್ತು ಒಂದು ಚಿಕ್ಕ ಪ್ಯಾಕೆಟಲ್ಲಿ ಆಯಿಲ್ ಕೂಡ ಕೊಟ್ಟಿರ್ತಾರೆ. ಇವಾಗ ಫಸ್ಟ್ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಆ ಪೇಸ್ಟಲ್ಲೇ ತುಂಬ ಎಣ್ಣೆ ಅಂಶ ತುಂಬ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ನಂತರ ಇವಾಗ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ಅನಾನಸು, ಚಕ್ಕೆ, ಲವಂಗ ಆಲ್ರೆಡಿ ಎಲ್ಲ ಅದರೊಳಗೆ ಹಾಕಿರ್ತಾರೆ. ಅದಕ್ಕೋಸ್ಕರ ನಾವು ಏನನ್ನೂ ಕೂಡ ಉಪಯೋಗಿಸೋದು ಬೇಡ. ಡೈರೆಕ್ಟಾಗಿ ಹಾಗೇ ಹಾಕ್ಕೊತೀವಿ. ನಾವು ಹೆಚ್ಚು ಹಾಕ್ಕೊತೀವಿ ಅಂದರೆ ಮಸಾಲ ಜಾಸ್ತಿ ಆಗೋಗುತ್ತೆ. ಇದು ಲೈಟಾಗಿ ಸಿಂಪಲಾಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಈ ಪೇಸ್ಟನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಒಂದು 5 ನಿಮಿಷ ಹಾಗೇ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಒಂದು ಅರ್ಧ ಕೆಜಿಯಷ್ಟು ಚಿಕನ್ನ ನಾನು ತಗೊಂಡಿದ್ದೀನಿ. ಒಂದು 5 ನಿಮಿಷ ಮಸಾಲಾನ ಫ್ರೈ ಆದಮೇಲೆ ನಾನು ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಕೆಜಿ ಮಾತ್ರ ತಗೊಂಡಿದ್ದೀನಿ ಅಷ್ಟೇ ಚಿಕನ್ನ ನಾನು. ಇಲ್ಲಿ ನಾನು ಒಂದು 3/4 ಕೆಜಿಯಷ್ಟು ಅಕ್ಕಿಯನ್ನು ಬಳಸ್ಕೊತಾ ಇದ್ದೀನಿ. ಎಲ್ಲ ಈ ಚಿಕನ್ನು ಈ ಮಸಾಲದಲ್ಲೇ ಚೆನ್ನಾಗಿ ಬೇಯಬೇಕು. ಹಂಗೆ ಓಪನಾಗೆ ಬೇಯಿಸ್ಕೊಳ್ಳಿ. ಕುಕ್ಕರ್ ಕ್ಯಾಪ್ ಹಾಕಿ ಏನು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಒಂದು 10 ನಿಮಿಷ ಹಾಗೇ ಬೇಯಿಸ್ಕೊಳ್ಳಿ. ಚಿಕನ್ನಲ್ಲಿರೋ ನೀರಿನ ಅಂಶ ಬಿಡಬೇಕು. ಅಲ್ಲಿವರೆಗೂ ಕೂಡ ಒಂದು 10 ನಿಮಿಷ ಚೆನ್ನಾಗೇ ಬೇಯಿಸ್ಕೊಂಡ್ರೆ ಮುಗೀತು ಅಷ್ಟೇ. ನಂತರ ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಬೇಕಲ್ಲ, ಇದಕ್ಕೆ ಜಾಸ್ತಿ ಸಾಂಬಾರ್ ರೈಸನ್ನು ಬಳಸ್ತಾರೆ. ನಾನು ಇದಕ್ಕೆ ಮಾಮೂಲಿ ನಮ್ಮ ಮನೇಲಿ ಏನು ಬಿರಿಯಾನಿಗೆ ತಿಂಡಿಗೆ ಉಪಯೋಗಿಸ್ತೀವಿ ಅದೇ ಅಕ್ಕಿನ ಬಳಸ್ತಾ ಇದ್ದೀನಿ. ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಈಗ ನೋಡಿ ಚಿಕನ್ನು ಸ್ವಲ್ಪ ನೀರಿನ ಅಂಶ ಬಿಟ್ಟಿದೆ. ಇದಕ್ಕೆ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಯಾವ ಲೋಟದಲ್ಲಿ ಅಕ್ಕಿಯನ್ನು ತಗೊಂಡಿರ್ತೀವಿ ಅದೇ ಗ್ಲಾಸಲ್ಲಿ ನೀರನ್ನು ಹಾಕ್ಕೊಳ್ಳಿ. ನಮಗೆ ಅಳತೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 3 ಗ್ಲಾಸಿನಷ್ಟು ಅಕ್ಕಿಯನ್ನು ತಗೊಂಡಿದ್ದೆ. ಇಲ್ಲಿ ನಾನು 2 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ. ನಂತರ ರುಚಿಯನ್ನು ನೋಡ್ಕೊಳ್ಳಿ. ನಿಮಗೆ ಇನ್ನೂ ಹೆಚ್ಚು ಬೇಕಂದರೆ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಸಪ್ಪೆ ಆಗಿತ್ತು, ಅದಕ್ಕೋಸ್ಕರ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈ ನೀರನ್ನು ಕೂಡ ತುಂಬ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಐ ಫ್ಲೇಮಲ್ಲೇ ಕೊಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಚಿಕನ್ನು ಸ್ವಲ್ಪ ಬೇಯುತ್ತೆ, ಅದಕ್ಕೋಸ್ಕರ ಚಿಕನ್ ಬೆಂದ್ರೇ ರುಚಿ ಕೂಡ ಚೆನ್ನಾಗಿ ಬರೋದು. ನಂತರ ನೋಡಿ ನೀರು ಕುದ್ದಾದ ನಂತರ ಒಂದು 5 ನಿಮಿಷ ಕುದ್ದಾದ ನಂತರ ನಾನು ಅಕ್ಕಿಯನ್ನು ತೊಳೆದು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯ ಅಕ್ಕಿಯನ್ನು ನೆನೆಸಿಲ್ಲ, ಹಾಗೆಯೇ ಡೈರೆಕ್ಟಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ. ಇದನ್ನು ಈಗ ಅಕ್ಕಿ ಹಾಕಿದ ಮೇಲೂ ಕೂಡ ಉಪ್ಪು, ಖಾರ, ಸಪ್ಪೆ, ನಿಮಗೆ ಖಾರ ಇನ್ನೂ ಹೆಚ್ಚು ಬೇಕಂದರೆ ನೀವು ಹಸಿರು ಮೆಣಸಿನಕಾಯಿ ಕೂಡ ಸೇರಿಸ್ಕೊಬೋದು. ಅಚ್ಚ ಖಾರದ ಪುಡಿ ಕೂಡ ಸೇರಿಸ್ಕೊಬೋದು. ನಮಗೆ ಮನೇಲಿ ಮಕ್ಕಳೆಲ್ಲ ತಿಂತಾರಲ್ಲ, ಅದಕ್ಕೋಸ್ಕರ ನಮಗೆ ಇಷ್ಟು ಸಾಕು ಅನ್ನಿಸ್ತು. ಸ್ವಲ್ಪ ದೊಡ್ಡವರಿಗಾದರೆ ಸ್ವಲ್ಪ 2 ಹಸಿರು ಮೆಣಸಿನಕಾಯಿ ಹಾಕ್ಕೊಬೋದು. ನಾವು ಕುಕ್ಕರ್ಗೆ ಅಕ್ಕಿ ಹಾಕಿದ ತಕ್ಷಣ ಕ್ಯಾಪ್ ಹಾಕೋಕ್ಕೆ ಹೋಗಬಾರ್ದು. ಒಂದು 5 ನಿಮಿಷ ಬೇಯಿಸ್ಬೇಕು. ಒಂದು 5 ನಿಮಿಷ ಹಾಗೆ ಓಪನ್ ಆಗಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ನಾವು ಕ್ಯಾಪನ್ನು ಕ್ಲೋಸ್ ಮಾಡಬೇಕು. ನೋಡಿ ಇವಾಗ ಅಕ್ಕಿ ಒಂದು 5 ನಿಮಿಷ ಚೆನ್ನಾಗಿ ಬೆಂದಿದೆ. ಈಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ಒಂದೇ ಒಂದು ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ ಅಷ್ಟೇ. ಈಗ ವಿಷಲ್ ಆಗಿದೆ. ವಿಷಲ್ ಆಗಿ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಬಿರಿಯಾನಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾನು ಯಾವ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು, ಆದರೂ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಈಗ ಕ್ಯಾಪ್ನ ಓಪನ್ ಮಾಡಿದ ತಕ್ಷಣವೇ ನಾವು ಆ ಎಣ್ಣೆ ಒಂದು ಚಿಕ್ಕ ಪ್ಯಾಕೆಟಲ್ಲಿ ಕೊಟ್ಟಿರ್ತಾರಲ್ಲ, ಅದನ್ನು ಕಟ್ ಮಾಡಿ ಸೇರಿಸ್ಕೊಬೇಕು. ನಾವು ಕಟ್ ಮಾಡಿ ಎಣ್ಣೆಯನ್ನು ಸೇರಿಸಿ ಅದ ನಂತರ ನಾವು ಮಿಕ್ಸ್ ಮಾಡ್ಕೊಬೇಕು ಎಲ್ಲನೂ ಕೂಡ. ನೋಡಿ ತಿರುಗಿಸ್ತಾ ಇದ್ದೀನಿ. ಎಲ್ಲೂ ಕೂಡ ಅಕ್ಕಿ ಗಿಂಜಿಗಳಾಗಿಲ್ಲ, ಅಂಟಂಟಾಗಿಲ್ಲ. ತುಂಬ ಚೆನ್ನಾಗಿತ್ತು ರೆಸಿಪಿ. ಕರೆಕ್ಟ್ ಅಳತೆಯಲ್ಲಿ ನೀರನ್ನು ಹಾಕಿದ್ರೆ ಎಲ್ಲೂ ಕೂಡ ಫೇಲ್ ಆಗೋದಿಲ್ಲ. ತಳ ಸಹ ಹಿಡ್ದಿತ್ತಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು ರೆಸಿಪಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಆ ಪೇಸ್ಟನ್ನು ತರಿಸ್ಕೊಂಡು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.